ವಿಷಯ ಎಲ್ಲಿಗೆ ಬತ್ತಪ್ಪ ಅಂತ ಕೇಳಿದ್ರ ಎಲ್ಲಿಗೆ ಬಂದ್ರಿ ಸರ? ನಮ್ಮ ಅಮೀನ್ ಸಾಹೇಬ ವಸ್ತಾದ್ ಮಾಸ್ತರ್ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಆ ತಮ್ಮ ಗ್ರಾಮದಲ್ಲಿ ವಾಸಿಸಿರುವತಕ್ಕಂಥ ಹೌದೌದು ಪೈಲ ಮಾತಾಡ ವಿಷಯ ನಡೆದಾಗ ಯಾಕಪ್ಪ ಅಂತ ಕೇಳಿದ್ರ ಹಾ ರೀ ಯಾವ ಹಜರತ್ ಈ ದೌಲ ಮಲಿಕನ ತಾಯಿ ತಂದೆ ಹೆಸರೇನು, ಇವರು ಎದುರಿಗೋಸ್ಕರವಾಗಿ ಈ ತಿಕೋಟ ಗ್ರಾಮದಲ್ಲಿ ಬಂದ್ರು, ಏನು ಭಕ್ತರು ಉದ್ಧಾರಕ್ಕಾಗಿ ಬಂದ್ರು, ಹೌದೌದು, ಯಾನ ಪೈಲ ಇಲ್ಲಿ ಊರು ಇತ್ತು ಇಲ್ಲೋ, ಯಾನ್ ಇಲ್ಲಿ ತಪಶ್ಚರ್ಯ ಮಾಡುವ ನಿಮಿತ್ತಕ್ಕಾಗಿ ಬಂದ್ರು, ಈ ಗ್ರಾಮದ ಜನರಿಗೆ ಗುರುತಾಗ್ತದ, ಗುರುತಿರಬೇಕು ಮತ್ತು ಮೇಲಾಗಿ ಈ ಕಡೆ ಕವಿಗಾರ ಆಗ್ಯಾರ ತಂದ ನಮಗ್ ಸಂಶಯ ಬಂದು ಕೇಳಿದ್ರೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರುವತಕ್ಕಂತ ಅಂದ್ಯಾವಡಿಗೆ ಈ ಸಾಬನ ಅಬರು ತೆಗೆದೈತ್ ನನಗೆ ನಿನ್ನ ಗುರುಗಳ ತಂದ್ರ ಅವರು. ಅದಕ್ಕಿರ್ಲಿ ಯಾಕಪ್ಪ ಅಂತ ಕೇಳಿದ್ರ ನಮಗೆ ವಿಷಯ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಲವಿಲ್ಲ, ಬಲ್ಲಿದರು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವಜ್ಞೆಂಬತ್ತೆ. ಹೌದೌದು. ಹ್ಯಾಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ? ಎಲ್ಲರಲ್ಲಿದು ಒಂದೊಂದು ವಿದ್ಯೆಯನ್ನು ಕಲಿತು ಪರ್ವತವನ್ನು ಏರಿದ ಸರ್ವಜ್ಞ ಅಂತ. ಹೌದು, ವಿದ್ಯೆದ ಪರ್ವತವನ್ನೇ ಹತ್ತೆನತ್ತವ. ಹೌದೌದು. ಅದಕ್ಕೆ ಇಸ್ಲಾಂ ಧರ್ಮದಲ್ಲಿ ಎಲ್ಲಾರ ಕಡೆದು ಒಂದೊಂದು ವಿಷಯಗಳನ್ನ ತಿಳ್ಕೊಂಡು ನಾನು ಈ ಒಂದು ರಿವಾಯತ್ ಆಗಲಿ, ಡೊಳ್ಳಿನ ಹಾಡಿಕೆ ಆಗಲಿ, ಭಜನಾ ಆಗಲಿ, ಡಪ್ಪಿನ ಹಾಡಾಗ್ಲಿ, ಚೌಡಿಕೆ ಆಗಲಿ ಎಲ್ಲ ಸಾಹಿತ್ಯಗಳನ್ನ ರಚಿಸಿ ಆ ಗುರು ಹಿರಿಯರ ಒಂದು ಸನ್ಮುಖದಲ್ಲಿ ನಾ ಸೇವೆ ಮಾಡ್ತೀನಿ. ಹೌದೌದು. ಮತ್ತೆ ನನಗೆ ಏನಾದ್ರೂ ಗುರುಗಳು ಕಲಿಸ್ತಾರ ಅಂತೇಳಿ ನನಗೆ ಆಸೆ ಇತ್ತು. ಹೌದು, ನನ್ನ ಮ್ಯಾಗೆ ಹಾಕಿ ಕೂತ್ರವ್ರು. ಹೌದೌದು. ಇದು ಹ್ಯಾಂಗೈತಪ್ಪ ಅಂತ ಕೇಳಿದ್ರ ಹೆಂಗೈತ್ರಿ ಸರ ಮಾತಾ? ಒಬ್ಬ ಕುಡುಕನಿಗೆ ಗಟ್ಟಾರ ದಂಡಿಯಲ್ಲಿ ಮನಗಿರುವಾಗ ಹೌದು ಆತನಿಗೆ ಒಂದು ಕನಸವನ್ನು ಕಂಡನು. ಏನು ಕಂಡ? ಕನಸಿನಲ್ಲಿ ಮಹಾರಾಜನಾದನಂತೆ. ಹೌದು, ರಾಜಾದಿರಾಜ ಮಹಾರಾಜ ರಣಧೀರ. ಮುಂದ ಹಿಂದ 700-800 ಒಂಟಿ ಕುದುರೆಗಳನ್ನು ಬರುತ್ತಿರುವಾಗ ರಾಜನಿಗೆ ಎದ್ದೇಳಿರಿ ಎಂದಾಗ ಈತನಿಗೆ ಥಟ್ಟನೆ ಎತ್ತರ ಆಯ್ತು. ಎದ್ದು ನೋಡುವಷ್ಟರಲ್ಲಿ ಘಟರೆ. ಹೌದು ಹುಲಿ, ನನ್ನ ಕನಸು ಇವತ್ತಿಗೆ ಹಂಗಾಯ್ತು. ಹೌದೌದು. ಇಲ್ಲಿ ಹೌದು, ಹಂಗಪ್ಪ ಅಂತ ಕೇಳಿದ್ರ ಬಹಳ ವಿಶೇಷ ಮಾತದ. ಆ ಕನಸಿನಲ್ಲಿ ಆದ ಮಾತ ನನಸಿನಲ್ಲಿ ಆಗಂಗಿಲ್ಲ ಅಂತೇಳಿ ನಾ ಗಿರ್ಗಾವದಲ್ಲಿ ಭಾವನಿಸಿದ್ದ. ಹೌದೌದು. ನಮ್ಮ ಗುರುಗಳ ಮುಖದಿಂದ ನನಗಾದ್ರೂ ಎಲ್ಲಿ ವಿಷಯ ಸಿಕ್ಕಿಲ್ಲ ಪರಮಾತ್ಮಂದು. ಏನಾದ್ರೂ ನಮ್ಮ ಅಮೀನ್ ಸಾಹೇಬ್ ಗುರುಗಳ ಮುಖದಿಂದ ಏನಾದ್ರೆ ಆ ಜಾಡಿಸ್ತಾರ ಅನ್ನತಕ್ಕಂಥ ವಿಷಯ ನನಗೆ ಗುರುತಿತ್ತು. ನನಗಾದ್ರೂ ಬರಂಗಿಲ್ಲ ಸರ್, ಇಂಥ ಗ್ರಂಥದ ಒಳಗ ನೀವು ತೋರಿಸ್ರಿ ಅಂತೇಳಿ ಬಟ್ಟಿಟ್ಟು ಮಾತಾಡಿದ್ರ ಅವರು. ಹೌದೌದು. ಹರ ಮುನಿದರೆ ಗುರು ಕಾಯೋನು, ಗುರು ಮುನಿದರೆ ಇನ್ಯಾರು ಕಾಯೋರತ್ತ. ಹೌದೌದು. ಭಾಳ ಸಿಟ್ಟಿಗೆ ಬರಬೇಡಿ ಮಲ್ಕುಗೌಡ್ರ. ಹೆಚ್ಚ ಕಮ್ಮಿ ಜಿಗಿಯಲ್ಲಿ ಹೆಚ್ಚ ಕಡಿಮೆ ಆದ್ರ ಪೇರ್ ಜೇರಿ ಬಿತ್ತಪ್ಪದ ದವಾಖಾನಿ ಖರ್ಚು ಬಾಳದ್ರಿ. ಹೌದೌದು. ವಯಸ್ಸಾಗ್ಯದ, ಸಮಾಧಾನ ಇರ್ಲಿ. ಹೌದು. ಯಾಕಪ್ಪ ಅಂತ ಕೇಳಿದ್ರ ವಿಷಯ ಎಲ್ಲಿಗೆ ತಂದಾರಪ್ಪ ಅಂತ ಕೇಳಿದ್ರ ಪ್ರಪಂಚ ಪಾರಮಾರ್ಥದಲ್ಲಿ ಎಂತ ತಾಕತ್ತದ ಅನ್ನತಕ್ಕಂತ ವಿಷಯ ನಮ್ ಗುರುಗಳು ಹೇಳಿದ್ರು. ಹೌದು. ಪಾರಮಾರ್ಥ ಅಂದ್ರೆ ಏನು, ಪ್ರಪಂಚ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ ಹೌದೌದು. ಅದಕ್ಕೆ ಆಗಿರ್ಲಿ ಹ್ಯಾಂಗಪ್ಪ ಅಂತ ಕೇಳಿದ್ರ ಪ್ರಪಂಚ ಅಂದ್ರೆ ಹ್ಯಾಂಗದ ಇದು ತಲೆಯಾಗಿರ್ಬೇಕು. ಹೌದು. ಪ್ರಪಂಚ ಅಂದ್ರೆ ಏನು, ಪಾರಮಾರ್ಥ ಅಂದ್ರೆ ಏನು? ಹೌದೌದು. ಪ್ರಪಂಚ ಅನ್ನೋದು ಇದೊಂದು ಮಜಿಗಿದ್ದಂಗಾದ್ರೆ ಈಗ ಅವ್ರ ಮಜಿಗಿ. ಹೌದೌದು. ಪಾರಮಾರ್ಥ ಅಂದ್ರೆ ಹಂಗಲ್ಲ, ಅದು ಒಂದು ಬೆಣ್ಣಿ ಸ್ವರೂಪದಾಗ ಅಂತ ಹೇಳ್ತಾನೆ ಜ್ಞಾನಿ. ಹೌದೌದು. ಅಂದ್ರ ನಮ್ಮ ಅಂದೇವಡಿ ಗೈವಿ ಸಾಬ್ರು ಒಂದು ಪದ ಬರೀತಾರ. ಏನ್ ಬರೀತಾರೆ? ನೀನೇ ಸೂತ್ರಧಾರಿ ದೇವ ಈ ಜಗಕ್ಕೆಲ್ಲ. ಹೌದೌದು. ಡಪ್ಪಿನ ಪದ ಇದೆ. ಯಾರು ನೈದ ಬಟ್ಟೆಯೋ ಹೌದು, ಯಾರಿಗೆ ತೊಡಿಸಿದೇವ. ಹೌದು. ಯಾರ ಮಾಡಿಟ್ಟ ಪ್ರಸಾದ ಯಾರಿಗೆ ಉಣಿಸಿದೇವ. ಹೌದು. ನೀನೇ ಸೂತ್ರಧಾರಿ ದೇವ ಈ ಜಗಕ್ಕೆಲ್ಲ ಅಂತ ಹೇಳ್ತಾರ. ಹೌದೌದು. ಹ್ಯಾಂಗಪ್ಪ ಅಂತ ಕೇಳಿದ್ರೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ. ಪಾರಮಾರ್ಥದಲ್ಲಿ ಎಂತ ಶಕ್ತಿ ಅದ ಅನ್ನೋದು. ಯಾವ ಸ್ವಾಮಿ ವಿವೇಕಾನಂದ ಮಹಾರಾಜರು ಹೊರದೇಶದೊಳಗೆ ಪ್ರವಚನಕ್ಕೆ ಹೋಗಿದ್ರು. ಹೌದೌದು. ಹೋದಾಗ ಎಲ್ಲಾ ಮಂದಿ ಚೂಜಿ ಬಿದ್ರೆ ಸಪ್ಪಳ ಆಗ್ಬೇಕು ಆ ರೀತಿ ಪ್ರವಚನ ಹೇಳ್ತಾ ಇದ್ರು. ಹೌದು. ಆ ಹೊರದೇಶದ ಹೆಣ್ಮಗಳಿಗೆ ಆ ಕೀರ್ತನ ಹೇಳೋನ್ ಮ್ಯಾಗ ಮನಸ್ಸು ಐತ ಸ್ವಾಮಿ ವಿವೇಕಾನಂದನ ಮ್ಯಾಗ. ಹೌದೌದು. ನಾನು ಇವನು ಕೂಡ ಸಂಭೋಗ ಮಾಡಿದ್ರೆ ಇಂಥ ಮಗ ನನಗೆ ಹುಡ್ತಾನ ಅಂತೇಳಿ ಒಂದು ಆಶಾ ಮಾಡಿ ಆ ಹೊರದೇಶದೊಳಗೆ ಪ್ರವಚನ ಮುಗ್ಯಾನ ಅವನಿಗೆ ಒಂದು ಆಶ್ರಮ ಕಟ್ಟಿ ಕೊಟ್ಟಿದ್ರು. ಒಂದು ಕೋಲಿ ಇತ್ತು ಅವ್ರಿಗೆ. ಹೌದು. ಆ ಚಂತನ್ ಪ್ರವಚನ ಹೇಳ್ತಿದ್ರು. ಹೊತ್ತು ಮುನಿಗೆ ತಮ್ಮ ರೂಮ್ದಾಗ ಮಕ್ಕೋತಿದ್ರು. ಬಂದ ಆ ಹೆಣ್ಮಗಳು ಕೇಳಿದ್ರಂತ, ಏನ್ ಕೇಳ್ರಿ? ಮಹಾತ್ಮರೇ ಬಾಗ್ಲ ತೇರ್ರಿ ಅಂತ ಹೇಳಿ.
ತೆರೆದ ಸ್ವಾಮಿ ವಿವೇಕಾನಂದ ಬಾಗ್ಲ ತೆರೆದ. ಹೌದು. ಏನಾಯ್ತು ತಾಯಿ ಹೇಳಂತಂದ. ಹಾ. ಏನೂ ಇಲ್ಲ, ನನ್ನ ಕೂಡ ನೀ ಸಂಭೋಗ ಮಾಡ್ಬೇಕು ಇವತ್ತ. ಹಾ. ಯಾಕತ ಕೇಳ್ದ, ನಿನ್ನಂತ ಮಗನೇ ಧರಣಿಗೆ ಹುಟ್ಟಿ ಬರ್ಲಿ ಅಂತೇಳಿ ಹೌದು. ನನ್ನ ಆಸೆ ಆಗ್ಯದ ತಾಂದಳಕ್ಕೆ ತಾಯಿ. ಹಾ, ಹಾ. ಅವಾಗ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನ್ ಹೇಳಿದ್ರಪ್ಪ? ನಾನು ನಿನಗೆ ಸಂಭೋಗ ಮಾಡುವಷ್ಟರಲ್ಲಿ ಹಾ. ನನ್ನ ಸಾವು ಬತ್ತಪ್ಪ ಅಂತಂದ್ರ ಹಾ. ಬೇಡ, ನೀ ಸತ್ಯ ಅಂದ್ರೆ ಹ್ಯಾಂಗ, ಹೌದು. ನಾನೇ ನಿನ್ನ ಮಗ ಅಂತೇಳಿ ಸ್ವೀಕಾರ ಮಾಡುತ್ತಾ ಎತ್ತಂದ್ರು. ಹೌದು ಹೌದು. ಅದಕ್ಕೆ ಪಾರಮಾರ್ಥದೊಳಗೆ ಇಂಥ ತಾಕತ್ತದ. ಈ ಪ್ರಪಂಚ ಅನ್ನೋದು ಹೌದು. ಒಂದು ಮಜಿಗಿದ್ದಂಗ ಅದ. ಹೌದು ಹೌದು. ಪ್ರಪಂಚ ಅಂದ್ರೆ ಬಹಳ ದ್ವಾರದಲ್ರಿ ಗೌಡ್ರ. ಹೌದು ಹೌದು. ಪಾರಮಾರ್ಥದೊಳಗೆ ಇರುವ ತಾಕತ್ತ ಪ್ರಪಂಚದೊಳಗಿಲ್ಲ. ಹೌದು. ಪ್ರಪಂಚ ಅನ್ನೋದು ಒಂದು ಹುಳಿ ಅದಂತೇಳಿ ನಮಗ ಅನಿಸ್ತದ. ಹಾ. ಕೆಲವೊಂದು ವಿಷಯಗಳನ್ನ ಹಿಂಗ ಬರ್ತದ, ಹೆಂಗ್ ಬರ್ತದೆ? ಅವ್ರಿಗತ್ತಲೆ ನಾವು ವಿಷಯಕ್ಕೆ ಬರಬೇಕಾಗ್ತದೆ. ಬರ್ಲಿ. ಹೆಂಗಪ್ಪ ಅಂತ ಕೇಳಿದ್ರ, ಹಾ. ಇಮಾಮ ಹುಸೇನಿ ಸಾಹೇಬರಿಗೆ ಹಾ. ಕುತ್ತಿಗೆ ಮೇಲೆ ಒಂದ ಕಲಿಯನ್ನು ಇತ್ತು, ಚಿನ್ನ. ಬೇಡ ಚಿನ್ನವನ್ನು ಇತ್ತು. ಹೌದು, ಕಲಿನ ಅದು ಚಿನ್ನ. ಯಾರು ಕೊಟ್ರು, ಎಲ್ಲಿಂದ ಬತ್ತು ಹೌದು ಹೌದು. ಅನ್ನತಕ್ಕಂತ ಕರೆಯಲ್ರಿ ವಿಷಯ. ಹಾ, ಖರೆ. ಅದಕ್ಕ ನಮಗ ಪರಮಾತ್ಮ ಜ್ಞಾನ ಕೊಟ್ಟಟ್ಟು ನಾ ಹೇಳ್ತೀನಿ. ಹೇಳ್ರಿ. ಹೆಂಗಪ್ಪ ಅಂತ ಕೇಳಿದ್ರ, ಹಾ. ಎಲ್ಲಾ ಗ್ರಂಥ ನಮ್ಮ ಸಂಗಡ ಇರಲ್ಲ. ಹೌದು ಹೌದು. ಕೆಲವೊಂದು ಮನೆಯಲ್ಲಿ ಇರ್ತಾವ, ಕೆಲವೊಬ್ಬರು ಗುರು ಹಿರಿಯರ ಮುಖದಿಂದ ವಿಷಯಗಳನ್ನ ಹೊಂಟಿರ್ತೈತಿ. ಹೌದು ಹೌದು. ಅದಕ್ಕಾಗಿ ನಮಗ ಗುರು ಹಿರಿಯರಿಗೆ ಹೇಳಿದ್ದ ಪ್ರಕಾರವಾಗಿ ಹಾ. ಹಜರತ್ ಮೊಹಮ್ಮದ್ ಪೈಗಂಬರು ಹೌದು. ಆ ಕೂಸಿಗೆ ಚುಮ್ಮನ ತಗೋತಾ ಇದ್ರು ಕುತ್ತಿಗೆಯಲ್ಲಿ ದಿನನಿತ್ಯ. ಹೌದು ಹೌದು. ಅದು ಚಿಹ್ನೆಯನ್ನ ಆ ಕೂಸಿನ ಕುತ್ತಿಗೆಗೆ ಬಿದ್ದಿತ್ತು ಅಂತೇಳಿ ನನಗೆ ಹಿಂಗ ಅನಿಸ್ತದ. ಹೌದು. ಹ್ಯಾಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿ ಸರ? ಯಾವ ಶಮೀರ್ ಅನ್ನತಕ್ಕಂತ ವ್ಯಕ್ತಿ ಹೌದು. ಅವನಿಗೆ ಚಿತ್ತ ಕೆಡವಿ ಎಷ್ಟೋ ಸಾರಿ ಹತ್ತಾರು ಜೇರಿಗೆ ಎಳೆದ್ರ ಕುತ್ತಿಗೆ ಕೊಯ್ದಿತ್ತಿಲ್ಲ ಅವನು. ಹೌದು ಹೌದು. ಯಾಕೆ ಕೊಯ್ದಿಲ್ಲಪ್ಪ ಅಂತ ಕೇಳಿದ್ರೆ, ಮುತ್ಯಾಂದು ಒಂದು ಚುಮ್ಮನ ಕುತ್ತಿಗೆ ಮ್ಯಾಗಿತ್ತು. ಹೌದು ಹೌದು. ಅವಾಗ ನಮಾಜ್ ಬೀಳೋ ಟೈಮ್ದಾಗ ಹಿಂದೆ ಬಂದು ಹೊಡೆದ್ರು ಅವರು. ಹೌದು ಹೌದು. ಅದಕ್ಕೆ ಇಟ್ಟೇ ವಿಷಯ ನಮಗೆ ಗುರ್ತದ್ರಿ. ಮತ್ತು ಇದಕ್ಕಿಂತಲೂ ಇಲ್ಲ, ಇನ್ನ ಕಡದು ಬ್ಯಾರೇನೇ ಐತಿ. ಆ ಪರಮಾತ್ಮನ ಸೃಷ್ಟಿದಿಂದ ಹಿಂಗೆ ಬಂದದ. ಅವ್ರು ಇಂಥ ಜಾತ್ನ ಹಿಂಗೆ ತಪಸ್ಸರಿ ಕೂತಿದ್ರು, ಈ ರೀತಿ ನಿರ್ಮಾಣ ಆಗ್ಯದ ಅಂತೇಳಿ ನಿಮ್ಮಲ್ಲಿ ಏನಾರು ಹೇಳು ತಾಕತ್ತಿತ್ತಪ್ಪ ಅಂತಂದ್ರೆ ಈ ಪ್ರಶ್ನೆ ಕರೆಕ್ಟ್ ಅನ್ರಿ, ಇಲ್ಲಪ್ಪ ಅಂತಂದ್ರೆ ಸುಳ್ಳತ್ತಂದ್ರೆ ಸುಳ್ಳನ್. ಹೌದು ಹೌದು. ಅದಕ್ಕಿರ್ಲಿ. ಹಾ. ಇನ್ನು ಯಥಾ ಪ್ರಕಾರವಾಗಿ ನಾವು ಒಂದು ಸಣ್ಣ ವಿಷಯ ನಮ್ಮ ಗುರುಗಳಿಗೆ ಕೇಳಬೇಕಾದ್ರೆ, ಒಳ್ಳೆ ಕೇಳ್ರಲ್ಲ. ಹ್ಯಾಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ರಾಜ್ಯದೊಳಗ ಹಾ. ಯಾವ ಏಜಿದ್ದ ಹೌದು. ಏನ್ ಆರ್ಡರ್ ಮಾಡಿಬಿಟ್ಟ ಮನಿಗೆ ಹಾ. ಒಬ್ಬ ಬಂದು ದಾಳಿ ಮಾಡ್ಯಾನ. ಹೌದು. ಕರೆ ಅವನಿಗೆ ಹೊಡಿಲಾಕಿ ಸದ್ದು ಎಲ್ಲಾರು ಹೋಗ್ಬೇಕಾಗೈತಿ. ಹೆಣ್ಮಕ್ಳಿಗೆ ಬಿಟ್ಟು ಗಣಸರು ಎಲ್ಲಾರು ತಯಾರಂದ. ಹೌದು ಹೌದು. ಎಲ್ಲಾರು ತಲವಾರ ಚೂರಿ ಸತ್ತುರ ಏನು ಬೇಕಾದ ದಂಡ ದಲವಾರ ಸೈನ್ಯಗಳನ್ನ ಕಿತ್ತು ಹೋಯ್ತು. ಹಾ. ಒಂದ ಮನುಷ್ಯ ಇದ್ದ ಹೌದು. ಕುಪಾದೊಳಗ. ಹೌದು ಹೌದು. ಅವ 6 ತಿಂಗಳ ಮ್ಯಾಗ ಹೊಳ್ಳಿ ಬರ್ತಿದ್ದ. ಹಾ. ಮನಿಗೆ ಬಂದ ಮ್ಯಾಗ ಹೆಂಡತಿಗೆ ಕೇಳ್ದ, ಮಂದೆಲ್ಲ ಎಲ್ಲಿ ಹೋಗ್ಯದ, ಊರಾಗ ಯಾರು ಕಾಣಿಸಲ್ರ ಅಂತೇಳಿ ಪ್ರಶ್ನೆ ಮಾಡ್ದ. ಹೌದು. ಅವಾಗ ಹೆಂಡತಿ ಹೇಳ್ತಾಳ, ಏನ್ ಹೇಳ್ತಾಳ್ರಿ? ಎಲ್ಲಾರು ಹಿಂಗ ಯಾರೋ ಕುಪಾದ ಮ್ಯಾಗ ಬಂದು ದಾಳಿ ಮಾಡ್ಯಾರತ್ತ. ಹಾ. ಎಲ್ಲಾರು ದಂಡ ದೈಲೆ ಈ ಸರ್ವರು ಎಲ್ಲಾರು ಕೂಡಿ ಹೌದು. ಅದನ್ನ ನೀಗಿಸಲಾಕ್ ಹೋಗ್ಯಾರ ತಂದೆ. ಹಾ. ಮತ್ತು ನೀವು ಆದ್ರೂ ಕೂಡ ಹೋರಿ ಅಂತೇಳಿ ತಾಕೀತು ಮಾಡಿದ್ರು. ಹೌದು ಹೌದು. ಅವಾಗ ತಾಕೀದು ಮಾಡಿದಾಗ ಆ ಮಗಳು ಹೇಳ್ತಾಳ, ಏನ್ ಹೇಳ್ತಾಳ್ರಿ ಮಗಳು? ಹೆಂಡತೇನ್ರಿ? ಹಾ. ಮಗಳು ಹೇಳ್ತಾಳ, ಏನ್ ಹೇಳ್ತಾಳ? ತಂದಿ, ಹಾ. ನೀ ಹೋಗಿ ಬಾ, ಹಾ. ಅವ್ರದಿಂದ ನಮಗೊಂದು ಸಣ್ಣ ಬಹುಮಾನ ಸಿಗುದ ಅಂತೇಳಿ ಆಲ್ರೆಡಿ ಇಲ್ಲಿ ಕುಪಾದೊಳಗಾಗಿತ್ತು. ಹೌದು ಹೌದು. ಅವಾಗ ಇಮಾಮ ಹುಸೇನಿ ಸಾಹೇಬರು ಆ ಯುದ್ಧದಲ್ಲಿ ವಾದಕ್ರ, ಹೌದು. ನಿನ್ನ ಮಗಳಿಗಿಂತದು ಮಾತು ಮನ್ಯಾಗ ಕೇಳಾಳ ತಂದಿ, ಹಾ. ಇದು ಒಂದು ಗುರುತು ಒಯ್ದು ಮಗಳ ಕೈಯಾಗಿ ಕೊಡು ಅಂತೇಳಿ ಒಂದು ಗುರುತು ಕೊಟ್ಟಾನ. ಆ ಗುರುತು ಯಾವುದು, ಹತ್ತರ ಹೆಸರು ಏನು? ಹೌದು ಹೌದು. ಇದು ನಮ್ಮ ಸಾಹೇಬರಿಗೆ ವಿಷಯ ಐತಿ. ಹೌದೌದು. ಏನೋ ಕತ್ತಿ ಪಿತಿ ಸ್ವಲ್ಪ ಹಿಂದ ಮುಂದೆ ಆಗಿದ್ರೆ ಸಹಿತ ತಿದ್ದುಪಡಿ ಮಾಡಿ, ಸರ್ ಇದನ್ನ ಈ ರೀತಿ ಬರಬೇಕ್ರಿ, ರೂಟ ಇಲ್ಲಿಗೆ ತಲುಪ್ತದ ಅಂತ ಮುಂದೆ ಅವರು ವಿಚಾರದಿಂದ ಹೇಳ್ತಾರ. ಹೌದು. ಅದಕ್ಕಾಗಿ ಸಣ್ಣದೊಂದು ಕ್ಯಾಲಿ ಹೇಳಿ ಯಥಾ ಪ್ರಕಾರವಾಗಿ ನಮ್ಮ ಗುರುಗಳಿಗೆ ಪಾಳೆ ಹೋಗ್ತ, ಹಿರಿಕೆಲ್ಲವಂತರಿಗೆ ಪಾಳಿ ಹೋಗ್ತದ. ಅದು ಯಾನ ಜರ ಓದ್ರಿ ಜರ ಪುರಾಣ ಕರ್ನಿ ಅದು ಜರ ಯಾನೋ ನೋಡ್ರಿ ವಿಷಯ ಯಾನದು ಇವೇ ಕಟ್ಲೈತಿ ರೂಪ. ಜಗತ್ತು ಹುಟ್ಟಿ ಹೌದು. ಜಗತ್ತು ಹುಟ್ಟುವಕ್ಕಿಂತ ಹಾ. ಮೊದಲು ಪರಮಾತ್ಮನ ಸೇವೆ ಯಾರು ಮಾಡುತ್ತಿದ್ದರು? ಹೌದು. ಮುಂದ ಆ ಉತ್ತರ ಹಾ
ಉತ್ತರ ಸರಿಗಿದ್ದರೆ ಪರಮಾತ್ಮನ ಸೇವೆ ಪರಮಾತ್ಮನ ಸೇವೆ ಬಿಡದೆ ಯಾರು ಮಾಡಿದ್ದರು ಅಂತೇಳಿ ಜಗತ್ತಿನಲ್ಲಿ ಯಾರಿಂದ ಹುಟ್ಟಿತ್ತು ಅಂತೇಳಿ ಪ್ರಶ್ನೆ ಮಾಡ್ಯಾರ. ಅದಕ್ಕಾಗಿ ನಮ್ಮ ಅಮೀರ್ ಸಾಹೇಬಣ್ಣವರಿಗೆ ಇದು ಆ ಬಹುಮಾನ ಹೋಗ್ಲಿ ಅಂತೇಳಿ ನನಗೆ ಅನಿಸ್ತದ. ಆ ದೈವದ ಪ್ರಶ್ನೆಯನ್ನು ಹೇಳುವ ತಾಕತ್ತ ನಮ್ಮ ಕಡೆ ಇಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಇದು ಒಂದು ಹೇಳಿದ್ರೆ ಸಾಲದವಣಿ ಆಗ್ತದೆ, ಊಟ ಮಾಡಿ ಕೂತಾರ ಮಂದಿ. ಅದ್ರ ಕಾಲಾಗ ಆ ಗುರುಗಳಿಗೆ ಇದು ಸನ್ಮಾನ ದಗ್ತದ ಅಂತೇಳಿ ತಿಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸಿ ಆ ಖ್ಯಾಲಿಯನ್ನು ಹೇಳಿ ನಮ್ಮ ಹಿರಿಯರಿಗೆ ಪಾಳಿ ಹೋಗ್ತ. ಹೌದೌದು.